ಕಾಫಿನಾಡಲ್ಲಿ ನೆಲೆ ನಿಂತ ನಾಡಪ್ರಭು ಕೆಂಪೇಗೌಡರು. ಆಲ್ದೂರಿನಲ್ಲಿ ಕಂಗೊಳಿಸಿತು ಸುಂದರ ಕಂಚಿನ ಪ್ರತಿಮೆ. ಕುಲಮತಗಳನ್ನು ಸಮಯಂದವನು ನೆಲ ಜಲಗಳನ್ನು ಉಸಿರೆಂದರೆದನು ಕೆಂಪೇಗೌಡ. ಪರಮ ಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಂದ ಪುತ್ಥಳಿ ಅನಾವರಣ. ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾದ್ರು ಸಾವಿರಾರು ಜನ. ಐತಿಹಾಸಿಕ ಕ್ಷಣಕ್ಕೆ ಮುನ್ನುಡಿ ಬರೆದ ಆಲ್ದೂರು ಒಕ್ಕಲಿಗರ ಸಂಘ. ಎಸ್, ಇಂದು ಕಾಫಿನಾಡು ಚಿಕ್ಕಮಗಳೂರು ತಾಲೂಕಿನ ಆಲ್ದೂರಿನಲ್ಲಿ ಅಕ್ಷರಶಃ ಹಬ್ಬದ ವಾತಾವರಣ. ಕಾರಣ, ನಾಡಪ್ರಭು ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಕಂಚಿನ ಪ್ರತಿಮೆ ಆಲ್ದೂರಿನಲ್ಲಿ ಕಂಗೊಳಿಸಿದೆ. ಪರಮ ಪೂಜ್ಯ ಶ್ರೀ ನಿರ್ಮಲಾನಂದನಾಥ ಶ್ರೀಗಳು ತಮ್ಮ ಅಮೃತ ಹಸ್ತದಿಂದ ಕೆಂಪೇಗೌಡರ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ರು. ಆಲ್ದೂರಿನ ಹೃದಯ ಭಾಗದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಕುದುರೆ ಏರಿದ ನಾಡಪ್ರಭುವಿನ ಪ್ರತಿಮೆಯನ್ನ ನೋಡಿ ಸಾವಿರಾರು ಮಂದಿ ಖುಷಿಪಟ್ರು. ಅದ್ಧೂರಿ ಮೆರವಣಿಗೆ ಮೂಲಕ ಭವ್ಯ ಸ್ವಾಗತ ನೀಡಿ ಪರಮ ಪೂಜ್ಯರನ್ನ ಬರಮಾಡಿಕೊಂಡ ಆಲ್ದೂರು ಒಕ್ಕಲಿಗರ ಸಂಘ ಈ ಅಪರೂಪದ ಕ್ಷಣವನ್ನ ಹಸಿರಾಗಿಸಿತು. ಇನ್ನು ಈ ಕಾರ್ಯಕ್ರಮಕ್ಕೆ ರಾಜ್ಯ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ್ದು ಸಂಭ್ರಮವನ್ನ ಇಮ್ಮಡಿಗೊಳಿಸಿತು. ಕಾಫಿನಾಡಿನಲ್ಲಿ ಇದೇ ಮೊದಲ ಬಾರಿಗೆ ನಾಡಪ್ರಭುವಿನ ಕಂಚಿನ ಪ್ರತಿಮೆ ತಲೆ ಎತ್ತಿದ್ದು ಈ ಐತಿಹಾಸಿಕ ಕ್ಷಣಕ್ಕೆ ಮುನ್ನುಡಿ ಬರೆದ ಕೀರ್ತಿ ಆಲ್ದೂರಿನ ಒಕ್ಕಲಿಗರ ಸಂಘಕ್ಕೆ ಒಲಿಯಿತು. ಕೆಂಪೇಗೌಡರ ದೂರದರ್ಶಿತ್ವ, ಚಿಂತನೆ ಎಲ್ಲರಿಗೂ ಮಾದರಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆಲ್ದೂರಿನ ಒಕ್ಕಲಿಗರ ಸಂಘ ಇಂತಹದೊಂದು ಮಾದರಿ ಕೆಲಸವನ್ನ ಸದ್ದಿಲ್ಲದೆ ಮಾಡಿ ಮುಗಿಸಿದೆ. ಒಂದು ಕಡೆ ನಾಡಪ್ರಭುವಿನ ಕಂಚಿನ ಪ್ರತಿಮೆ ನೋಡುವ ತವಕ, ಮತ್ತೊಂದೆಡೆ ಬದುಕಿನ ಸಾಕ್ಷಾತ್ಕಾರ ಮಾಡಿಸುತ್ತಿರುವ ಪರಮ ಪೂಜ್ಯ ಜಗದ್ಗುರು ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದರ್ಶನ ಮಾಡಬೇಕು ಅನ್ನೋ ಉದ್ದೇಶದಿಂದ ಜನಸಾಗರವೇ ಆಲ್ದೂರಿನಲ್ಲಿ ಸೇರಿತು. ಶ್ರೀಗಳನ್ನ ನೋಡಿ ಅವರ ಮಾತುಗಳನ್ನ ಕೇಳಿ ನೆರೆದಿದ್ದ ಜನರು ಪುನೀತರಾದರು. ಅಭಿವೃದ್ಧಿಯ ಹರಿಕಾರ, ನಮ್ಮೆಲ್ಲರ ಬದುಕು ಲೀಲಾಜಾಲವಾಗಿ ನಡೆಯಲು ಭದ್ರ ಬುನಾದಿ ಹಾಕಿಕೊಟ್ಟ ಸರದಾರ ನಾಡಪ್ರಭು ಕೆಂಪೇಗೌಡರು ಎಂತಹ ದೂರದರ್ಶಿತ್ವವನ್ನ ಹೊಂದಿದ್ರು ಅನ್ನೋದನ್ನ ಮನದಟ್ಟಾಗುವಂತೆ ಅರ್ಥೈಸಿದ್ರು ಶ್ರೀಗಳು. ಇವತ್ತು ನಾವು ಇತಿಹಾಸವನ್ನು ನಾವು ಕೂಡ ಸೃಷ್ಟಿಸಬೇಕು ಅಂದರೆ ಇತಿಹಾಸವನ್ನು ಸೃಷ್ಟಿಸಿರ್ತಕ್ಕಂಥ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ನಾವು ಓದಬೇಕು. ಕೆಂಪೇಗೌಡರು ತಮ್ಮ ಬದುಕನ್ನು ಓದಿಸ್ಕೊಳ್ಳಿಕ್ಕೆ ಯೋಗ್ಯವಾಗಿರುವ ರೀತಿಯಲ್ಲಿ ಬದುಕಿ ಹೋದಂಥವರು. ಇವತ್ತು ಯಾವ್ಯಾವ ಕ್ಷೇತ್ರದಲ್ಲಿ ಕೊರತೆ ಎದ್ದು ಕಾಣಿಸ್ತಾ ಇದೆ. ನಮ್ಮ ಜನಪದದಲ್ಲಿ ಒಂದು ಮಾತನ್ನು ಹೇಳ್ತಿದ್ರು, ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು. ಅಂತಹ ಮಕ್ಕಳು ಮನೆಗೂ ಜ್ಯೋತಿ ಆಗ್ತಾರೆ, ಸಮಾಜಕ್ಕೆ ಜ್ಯೋತಿ ಆಗ್ತಾರೆ, ದೇಶಕ್ಕೆ ಜ್ಯೋತಿ ಆಗ್ತಾರೆ, ಜಗಕ್ಕೆಲ್ಲ ಜ್ಯೋತಿ ಆಗ್ತಾರೆ. ಇಂತಹದೊಂದು ಪಾಠವನ್ನು ಕೇವಲ ಹಣವನ್ನು ಕೊಟ್ಟರೆ ಸಾಲದು ಅಂತ ಹೇಳಿ ಹೆಂಗೆ ಚೈನಾದವರು ಆನಂತರದ ವರ್ಷಗಳಲ್ಲಿ ಕಲ್ಚರ್ ಬೇಸ್ಡ್ ಎಜುಕೇಷನ್ನ ಕೊಡಬೇಕು ಅಂತ ಹೊರಟ್ರಲ್ಲ, ಅಂತಹದೊಂದು ಎಜುಕೇಷನನ್ನು ನಮ್ಮ ಕೆಂಪೇಗೌಡರಿಗೆ ಅವ್ರ ತಾಯಿ ತಂದೆ ಕೊಟ್ಟಿದ್ರು. ಅದಕ್ಕೆ ಅವರು ನಮ್ಮೆಲ್ಲರಿಗೂ ಕೂಡ ನಾಡಪ್ರಭುಗಳಾದರೂ, ಜಗತ್ತಿಗೆ ಜ್ಯೋತಿ ಆದರೂ. ಅಂತಹ ಪ್ರಭು ನಮಗೆ ಬೇಕು. ಇನ್ನು ತಮ್ಮ ಕಾರ್ಯದ ಒತ್ತಡದಿಂದಲೂ ಎಲ್ಲವನ್ನೂ ಬದಿಗಿಟ್ಟು ಆಲ್ದೂರಿನ ಕೆಂಪೇಗೌಡರ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಬಂದಿದ್ದ ಯುವಕರ ಕಣ್ಮಣಿ ನಿಖಿಲ್ ಕುಮಾರಸ್ವಾಮಿ ಕಾಫಿನಾಡಿಗರ ಪ್ರೀತಿ ಕಂಡು ಸಂತಸ ಪಟ್ರು. ಶ್ರೀಗಳ ಜೊತೆ ಈ ಕಾರ್ಯಕ್ರಮಕ್ಕೆ ಬಂದದ್ದು ನನ್ನ ಪುಣ್ಯ ಅಂದ್ರು. ಶ್ರೀಗಳು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ವಿಚಾರವಂತರು. ಆದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಶ್ರೀಗಳು IITಯಲ್ಲಿ ಪದವಿಯನ್ನು ಹೊಂದಿರತಕ್ಕಂಥವ್ರು. ಬಹುಶಃ ಅವ್ರಿಗೆ ಜಾಗತಿಕ ವಿಜ್ಞಾನ ಮತ್ತು ಜ್ಞಾನದ ಬಗ್ಗೆ ಇರ್ತಕ್ಕಂಥ ಅರಿವು ಬಹಳ ಜನಕ್ಕಿಲ್ಲ. ಇವತ್ತು ಶ್ರೀಗಳು ನಮ್ಮ ಸಮುದಾಯದಲ್ಲಿ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು, ಅವರ ಜೊತೆಯಲ್ಲಿ ಕೂತು ನಮ್ಮಂಥ ಯುವಕರು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಸಮಾಜವನ್ನು ಕಟ್ತಕ್ಕಂಥ
ಸೌಭಾಗ್ಯ ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥದ್ದು ಬಹುಶಃ ನಾವು ಎಂದೂ ಕೂಡ ಮರಿಲಿಕ್ಕೆ ಆಗೋದಿಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕಿ ನಯನಾ ಮೋಟಮ್ಮ, ಶಾಸಕ ಟಿಡಿ ರಾಜೇಗೌಡ, ಎಸ್ಎಲ್ ಭೋಜೇಗೌಡ, ಸಿಟಿ ರವಿ, ಮಾಜಿ ಸಚಿವ ಬಿಬಿ ನಿಂಗಯ್ಯ, ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಟಿ ರಾಜಶೇಖರ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಆಲ್ದೂರು ಒಕ್ಕಲಿಗರ ಸಂಘದ ಅಧ್ಯಕ್ಷ ಅಶೋಕ್ ಅವರು ವಹಿಸಿದ್ರು. ಆಲ್ದೂರು ಒಕ್ಕಲಿಗರ ಸಂಘದ ಎಲ್ಲಾ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನ ಚಂದ ಕಾಣಿಸಿಕೊಟ್ಟು ಒಂದು ಐತಿಹಾಸಿಕ ಕಾರ್ಯಕ್ರಮ ಆಲ್ದೂರಿನಲ್ಲಿ ನಡೆಯಲು ಸಾಕ್ಷಿಯಾದರು. ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.